ಇಲ್ಲಿ 4 ಲೈನ್ ಬುಕ್ ತಗೊಂಡಾಗ ಫಸ್ಟ್ ಮಗುಗೆ ಏನು ಹೇಳ್ಕೊಡ್ಬೇಕು ನಾವು ನೋಡಿ, 4 ಲೈನ್ಸ್ ಇರುತ್ತೆ ಇಲ್ಲಿ. ಆ 4 ಲೈನಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಇಲಾಖೆ ನೋಡಿ, ಸ್ವಲ್ಪ ಜೂಮ್ ಮಾಡಬಹುದು. ಇಲ್ಲಿ ಫಸ್ಟ್ ಲೈನ್ ಏನು ಕರೀತದ ಅದನ್ನ ಈ ಟಾಪ್ ಲೈನ್ ಅಂತ ಕರಿತೀವಿ, ಮೇಲ್ಗಡೆ ಬರ್ತಕ್ಕಂಥ ಟಾಪ್ ಮೇಲ್ಗಡೆ ಲೈನ್. ಹಾಗೆ ಎರಡನೇ ಲೈನನ್ನು ಮಿಡ್ಲ್ ಲೈನ್ ಅಂತ ಕರಿತೀವಿ. ಇಲ್ಲಿ ಇದು ಮಿಡ್ಲ್ ಲೈನ್, ಇದು ಫಸ್ಟ್ ಒನ್ ಟಾಪ್ ಲೈನ್, ಸೆಕೆಂಡ್ ಒನ್ ಮಿಡ್ಲ್ ಲೈನ್, ಆ ಥರ್ಡ್ ಒನ್ ಇದೆಯಲ್ಲ ಅದನ್ನೇ ಬೇಸ್ ಲೈನ್ ಅಂತ ಕರಿತೀವಿ. ಇಲ್ಲಿ ಹಾಕಿದ್ದೀನಿ ಈ ಲೈನ್, ಮೂರನೇ ಲೈನ್ ಏನಿದೆ ಇದನ್ನು ಬೇಸ್ ಲೈನ್ ಅಂತ ಕರಿತೀವಿ. ಈ ಲಾಸ್ಟ್ ಒನ್ನನ್ನು ಬಾಟಮ್ ಲೈನ್ ಅಂತ ಕರಿತೀವಿ. ಯಾಕೆ ಇದರ ಪರಿಚಯ ಆಗಬೇಕು ಅಂದರೆ ನೋಡಿ, ಬಿಗ್ ಲೆಟರ್ಗಳನ್ನು ಯೂಸುವಲ್ಲಿ ಫಸ್ಟ್ 3 ಲೈನ್ಸಲ್ಲಿ ಅಂದರೆ ಯಾವುದ್ಯಾವುದು ಈ ಮಿಡ್ಲ್ ಲೈನು, ಟಾಪ್ ಲೈನು, ಮಿಡ್ ಲೈನು, ಬೇಸ್ ಲೈನಲ್ಲಿ ಟಚ್ ಆಗೋವಾಗ ಬರೆದು ಬಿಡ್ತೀವಿ. ಸಮಸ್ಯೆ ಉಂಟಾಗೋದು ಎಲ್ಲಿ ಅಂತಂದರೆ ಈ ಸ್ಮಾಲ್ ಲೆಟರ್ಸನ್ನು ಬರಿತೀವಲ್ಲ, ಸ್ಮಾಲ್ ಲೆಟರ್ನ ಕೆಲವರು ನೋಡಿ ಇಲ್ಲಿ ಯಾರು ಗಮನ ಕೊಟ್ಟಿಲ್ವೋ ಅವರ ಹ್ಯಾಂಡ್ ರೈಟಿಂಗ್ ಈ ರೀತಿ ಇರ್ತದೆ. ಸ್ಕೋರ್ ಮಾಡಲಿಕ್ಕಾಗಲ್ಲ, ಮತ್ತು ಇಂಟರ್ವ್ಯೂಗಳಲ್ಲಿ ಸೆಲೆಕ್ಟ್ ಆಗಲಿಕ್ಕಾಗಲ್ಲ, ಮತ್ತು ಕಾನ್ಫಿಡೆಂಟ್ ಆಗಿ ಇನ್ನೊಬ್ರು ಏನಾದರೂ ಹೇಳಿದ್ರೆ ಡಿಕ್ಟೇಷನ್ ಬರ್ಕೊಳ್ಲಿಕ್ಕಾಗಲ್ಲ. ಅವ್ರಿಗೆ ಮುಖ್ಯವಾಗಿ ಗುರಿ ಇಟ್ಕೊಂಡು ಮಾಡ್ತಕ್ಕಂಥ ಟಿಕ್ಸ್ ಏನಪ್ಪ ಅಂತ ಟ್ರಿಕ್ಸಲ್ಲಿ ಟಿಪ್ಸ್ ಈ ನಾನು ಅಲ್ಲಿ ಗುರುತಾಕೊಟ್ಬಿಟ್ಟಿದ್ದೀನಿ. ಫಸ್ಟ್ಗೆ ಟಾಪ್ ಲೈನ್, ಮಿಡ್ ಲೈನ್, ಬೇಸ್ ಲೈನ್, ಬಾಟಮ್ ಲೈನ್ ಯಾವುದು ಅಂತ ಪರಿಚಯ ಮಾಡಿಕೊಟ್ಟ ಮೇಲೆ ಮೊದಲಿಗೆ ಫಸ್ಟ್ ಲೈನ್ಗಳನ್ನು ಬರೀಬೇಕು. ಹೇಗೆ ಬರೀಬೇಕು? ಮಗುಗೆ ಒಂದು ಬುಕ್ ತಗೊಳ್ತಿರ್ಲಿ, ಕಾಪಿ ರೈಟಿಂಗ್ ಬುಕ್ಕನ್ನು, ಅಥವಾ ಯಾರಾದರೂ ಮಗು ಅಂತಲೇ ಅಲ್ಲ, ನಾನು ಹೇಳಿದ್ರೆ ಲರ್ನರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಕೂಡ. ಏನಂತ ಇಲ್ಲಿ ನನ್ನ ಪ್ರಕಾರ ಲರ್ನರ್ಸ್, ಯಾವ ವಯಸ್ಸಿನವರು ಕೂಡ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದರೆ ಕಲಿಬೇಕು. ಲರ್ನರ್ಸ್, ಎಲ್ಲ ಲರ್ನರ್ಸ್ಗೆ ಹೇಳುವಂಥದ್ದು ಏನು ಅಂದರೆ ಫಸ್ಟ್ಗೆ ನೀವು 4 ಲೈನ್ ಬುಕ್ ತಗೊಂಡ ಮೇಲೆ ಫಸ್ಟ್ ಲೈನ್ ಏನಿದೆ, ಫಸ್ಟ್ ಲೈನ್ ಆಮೇಲೆ ತೋರಿಸ್ತೇವೆ ನಿಮಗೆ. ಫಸ್ಟ್ ಲೈನ್, ಫಸ್ಟ್ ಪೇಜ್ನ ಟಾಪ್ ಲೈನ್ ಏನಿದೆ, ಫಸ್ಟ್ ಲೈನ್ನಲ್ಲಿ ಈ ರೀತಿ ಬಿಗ್ ಎ ಸ್ಮಾಲ್ ಎ, ಬಿಗ್ ಬಿ ಸ್ಮಾಲ್ ಬಿ ಈ ರೀತಿ ಬರ್ಕೊಳ್ತಾ ಹೋಗಿ. 2 ಕಲರ್ ಯೂಸ್ ಮಾಡೋದು ಬೆಟರ್ ಮಕ್ಕಳಿಗೆ, ಇಲ್ಲಾಂದರೆ ಒಂದು ಇಂಕ್ ಪರವಾಗಿಲ್ಲ. ಒಂದು ಬಿಗ್ ಸ್ಮಾಲ್ 2 ಯಾಕೆ ಬರಬೇಕು ಅಂದರೆ ಅನೇಕ ಮಕ್ಕಳು ಇನ್ನೂ ಕೂಡ ಸ್ಮಾಲ್ ಲೆಟರ್ಸ್ನ ಬರ್ಕೊಳ್ಳುವಾಗ ಡಿ ಯಾವುದು, ಬಿ ಯಾವುದು, ಎಫ್ ಯಾವುದು, ಟಿ ಯಾವುದು ಅನ್ನೋ ಗೊಂದಲದಲ್ಲಿ ಇರ್ತಾರೆ. ಹಾಗಾಗಿ ಒಟ್ಟೊಟ್ಟಿಗೆ ಕಲಿಸ್ತಾ ಹೋಗ್ಬೇಕು. ಹೇಳ್ತಾ ಇದ್ದೀನಿ ಮೊದಲೇ, ಇದು ತುಂಬ ಬಿಗಿನಿಂಗಲ್ಲಿ ಆಲ್ಫಾಬೆಟ್ ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ ಆ ಲೆವೆಲ್ಗೆಲ್ಲ ಆಲ್ಫಾಬೆಟನ್ನು ಕಲಿತು ಮುಂದೆ ಬರುವಂಥ ಲೆವೆಲ್ನವ್ರಿಗೆ ಹೇಳ್ತಿರೋದು. ಇಲ್ಲಿಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಫಸ್ಟು ಈ ರೀತಿ ಮೇಲ್ಗಡೆ ಫಸ್ಟ್ ಲೈನಲ್ಲಿ ಬರೆದ್ರಿ, ಇಲ್ಲಿವರೆಗೆ ಎಂಡ್ ಆಯ್ತಲ್ಲ. ನೆಕ್ಸ್ಟ್ ಲೈನು ನಿಮ್ಮ ಪೇಜಿನ ಇಲ್ಲಿ ಬರೆಯೋದು ಬೇಡ, ಮುಂದಿನ ಪೇಜಿನಿದೆ ನೆಕ್ಸ್ಟ್ ಪೇಜಿನ ನೋಡಿ. ಮೊದಲನೇ ಪೇಜಲ್ಲಿ ಗೆರೆ ಹಾಕ್ಕೊಂಡು ನೇರವಾಗಿ ಬರೀಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಲೈನ್ ಹಾಕ್ಕೊಂಡು ಬರೆಯುವಂಥ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ನಂತರದಲ್ಲಿ ಫಸ್ಟ್ ಲೈನಲ್ಲಿ ಏನು ಬರೆದಿದ್ದೀವೋ ಅದನ್ನು ನೋಡ್ಕೊಂಡು ಆ್ಯಸ್ ಇಟ್ ಈಸ್ ಕೆಳಗಡೆ ಬಾಟಮ್ ಲೈನಿಂದ ಕಾಪಿ ಮಾಡ್ಕೊಂಡ್ರೆ ನಾನು ಹೇಳಿದಾಗೆ ಪರ್ಫೆಕ್ಟಾಗಿ ಹ್ಯಾಂಡ್ ರೈಟಿಂಗ್ ಒಂದು ಹಂತಕ್ಕೆ ಬರ್ತದೆ. ಫಸ್ಟ್ ಲೈನ್ ಮೊದಲನೇ ಸಾಲಿನಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಿ ಅಪ್ ಇಲ್ಲಿವರೆಗೆ ಜೆಡ್ ತನಕ ಹೀಗೆ ಬರೆದು ಬಿಡಿ ಪೂರ್ತಿ. ಬರೆದ ನಂತರದಲ್ಲಿ ನೀವು ಅದನ್ನು ಕಾಪಿ ಮಾಡಬೇಕಾಗುತ್ತೆ. ಹೇಗೆ ಕಾಪಿ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿದ್ರೆ ಒಂದು 8-9 ಸಾಲುಗಳಿರ್ತವೆ ಪ್ರತಿ ಪೇಜಲ್ಲಿ. ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ಇಲ್ಲೇ ಕಾಪಿ ಮಾಡಬೇಕು. ಯಾಕಂದರೆ ಇಲ್ಲಿ ಎ ಆಗಿದ್ದು ಇಲ್ಲಿ ಓ ಆಗುತ್ತೆ, ಇ ಆಗುತ್ತೆ, ಯು ಆಗಿ ಬಂದ್ಬಿಡ್ತದೆ. ಯಾಕಂದರೆ ಮಕ್ಕಳ ಕಾನ್ಸಂಟ್ರೇಷನ್, ಕಲಿಯುವಂಥ ಕಾನ್ಸಂಟ್ರೇಷನ್ ಬರ್ತಾ 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 ಕಡಿಮೆ ಆಗುತ್ತೆ ಪೇಷನ್ಸ್. ಅದಕ್ಕೆ ನನ್ನ ಅಡ್ವೈಸ್ ಏನಪ್ಪ ಅಂದರೆ ಇಲ್ಲಿ ಫಸ್ಟ್ ಲೈನಲ್ಲಿ ಏನು ನೋಡ್ತಿರೋ ಅದನ್ನು ನೋಡಿಕೊಂಡು ಫಸ್ಟು ಬಾಟಮ್ ಲೈನ್ ತಳಭಾಗದ ಕೊನೆ ಸಾಲಿದೆಯಲ್ಲ ಅಲ್ಲಿ ಕಾಪಿ ಮಾಡಬೇಕು. ಇಲ್ಲಿ ಎ ಹೇಗೆ ಬರ್ತೀವಿ, ಇಲ್ಲೂ ಏನೋ ಆಗಿ ಬರೀಬೇಕು. ಇಲ್ಲಿ ಕೆ ಬರ್ದವಲ್ಲ, ಇಲ್ಲೂ ಹಾಗೆ ಕೆ ಬರಬೇಕು. ಇಲ್ಲಿ ಟಿ, ಇಲ್ಲೂ ಟಿ. ಈ ಸಾಲ ಆಯಿತಾ, ಆಮೇಲೆ ಅದ್ರ ಮೇಲ್ಗಡೆ ಲೈನ್ ಬನ್ನಿ. ಯಾಕೆ ಈ ಮೇಲ್ಗಡೆ ಲೈನ್ನ ಕೂಡ ಮೊದಲನೇ ಸಾಲ ಏನಿದೆ ಅದನ್ನೇ ನೋಡ್ಕೊಂಡು ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು. ಈ ಲೈನ್ ಮುಗೀತಾ. ಮತ್ತು ಈ ಮೂರನೇ ಲೈನ್ ಕೆಳಗಡೆಯಿಂದ ಮೂರನೇ ಲೈನು ಇಲ್ಲಿವರೆಗೆ ಎ ಇಂದ ಜಡ್ಡಲ್ಲಿ ಹೊಟ್ಟೋಗಿರ್ತೀರಿ. 3-4 ಪೇಜ್ ಆಗುತ್ತೆ ಎ ಇಂದ ಜಡ್ ತನಕ. ಮತ್ತು ಗೊಂದಲ ಮಾಡ್ಕೊಬೇಡಿ. ಇಲ್ಲಿ ಆದ ತಕ್ಷಣ ಇಲ್ಲೇ ಬರಬಾರ್ದು. ಇಲ್ಲಿ ಫಸ್ಟ್ ಲೈನ್ ಜೆ ನಿಂತಿದ್ರೆ ಮತ್ತು ಕೆ ಲೆಟರನ್ನು ನೆಕ್ಸ್ಟ್ ಪೇಜಿನ ಮೊದಲು ಸಾಲು ಬರೆದ್ಬಿಟ್ಟಿರ್ತಾರೆ, ಜೆಡ್ ತನಕ ಬರೆದಿರ್ತೀರಿ. ಇದು ಹೆಚ್ಚು ಕಡಿಮೆ ಒಂದು ವೀಕ್ ಆಗಲಿ ಅಥವಾ 4 ಡೇಸ್ 5 ಡೇಸ್ ಆಗಲಿ ತೊಂದರೆ ಇಲ್ಲ. ಬೇಗ ಬರೆಯೋರು ದಿನಕ್ಕೆ 1 ಪೇಜ್ ಬರೆದ್ರೆ ಸಾಕು, ನನ್ನ ಅಡ್ವೈಸ್. ಯಾಕಂದರೆ ಒಂದು ಇದನ್ನು ಎಯಿಂದ ಜಡ್ವರೆಗೆ ಬರೀರಿ ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಊಟಾಗುತ್ತೆ. ಹಾಗಾಗಿ ಇದೊಂದು ಕಾನ್ಸೆಪ್ಟ್ ಬರೆಯೋದು ಹೇಗೆ ಅಂತ. ಸೊ ಬರೆಯುವಾಗ ಮತ್ತಿನ್ನೇನು ಮಾಡಬೇಕು, ಇಲ್ಲಿ ಟಿಕ್ ಮಾಡಿದ್ದೀನಿ ನೋಡಿ. ಎಲ್ಲ ಕ್ಯಾಪಿಟಲ್ ಲೆಟರ್ಸನ್ನು, ಬಿಗ್ ಲೆಟರ್ಸನ್ನು ಫಸ್ಟ್ 3 ಲೈನ್ಸಲ್ಲಿ ಬರೆದಿರ್ತೀವಿ. ಎ ಬಿ ಸಿ ಡಿ ನೋಡ್ಕೊಂಡು ಬನ್ನಿ, ಜೆಡ್ ತನಕ ಕೂಡ ಫಸ್ಟ್ 3 ಲೈನನ್ನು ಟಚ್ ಮಾಡಿರಲೇಬೇಕು. ಗೊಂದಲ ಉಂಟಾಗೋದಿಲ್ಲಿ ಬಳಕೆಯಲ್ಲಿ ಜಾಸ್ತಿ ಬಳಕೆಯಾಗತಕ್ಕಂಥದ್ದು ಯೂಸೇಜಲ್ಲಿ
ನಾವು ಜಾಸ್ತಿ ಬಳಸುವಂಥದ್ದು ಸ್ಮಾಲ್ ಲೆಟರ್ಸ್. ಯಾಕೆಂದರೆ ಕ್ಯಾಪಿಟಲ್ ಲೆಟರ್ ಯಾವಾಗ ಬಳಕೆ ಆಗುತ್ತೆ, ಫಸ್ಟ್ ಲೆಟರ್ ಅಲ್ಲಿ ಸೆಂಟೆನ್ಸ್ ಅಥವಾ ನೇಮಿಂಗ್ ವರ್ಡ್ ಅಲ್ಲಿ ಫಸ್ಟ್ ಲೆಟರ್ಗಳನ್ನು ಬಳಸ್ತೀವಿ. ಅದಕ್ಕೆ ನೋಡಿ ಇಲ್ಲಿ ನಾನು ಕೂಡ ಮಧ್ಯೆ ಬಳಸಬಾರ್ದು, ಕಾಮನ್ ವರ್ಡ್ಸ್ಗೆಲ್ಲ ಕ್ಯಾಪಿಟಲ್ ಲೆಟರ್ ಬಳಸಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಸ್ಮಾಲ್ ಲೆಟರ್ನ ಬಳಸಿದ್ದೀನಿ. ನೇಮಿಂಗ್ ವರ್ಡ್ ಅಥವಾ ನಾವು ಸೂಪರ್ಲೇಟಿವ್ ಡಿಗ್ರಿಗಳಲ್ಲಿ ಬಳಸುವಂಥ, ಆಮೇಲೆ ನಾವು ಎಲ್ಲಿ ದ ಅಂತ ಒತ್ತಿ ಹೇಳ್ತೀವೋ ಅದ್ರ ಮುಂದಿನ ವರ್ಡ್ಗಳು ಬರೆಯುವಾಗ ಮತ್ತು ಫಸ್ಟ್ ಲೆಟರ್ನ ಬಿಗ್ಗಲ್ಲಿ ಬರೀತೀವಿ. ಎಲ್ಲೆಲ್ಲಿ ಗಮನ ಕೊಡಬೇಕು, ಎಲ್ಲ ಲೆಟರ್ಗಳು ಎಲ್ಲ ಕಡೆಗೆ ಈ ರೀತಿ ಕ್ಯಾಪಿಟಲ್ ಲೆಟರ್ ರೀತಿ ಟಚ್ ಆಗ್ತವ ಇಲ್ಲ, ಯಾವುದು ಫಸ್ಟ್ 3 ಲೈನಲ್ಲಿ ಟಚ್ ಆಗ್ತದೆ. ಫಸ್ಟ್ 3 ಲೈನನ್ನು ಟಚ್ ಆಗಿ ಕವರ್ ಆಗುವಂಥದ್ದು ಯಾವುದು, ಮೊದಲಿಗೆ ಬಿ, ನಂತರ ಡಿ, ಸ್ಮಾಲ್ ಡಿ, ಆಮೇಲೆ ಸ್ಮಾಲ್ ಎಫ್, ನೆಕ್ಸ್ಟ್ ಸ್ಮಾಲ್ ಹೆಚ್, ಇಲ್ಲಿ ಬರ್ತದೆ. ನೆಕ್ಸ್ಟು ಸ್ಮಾಲ್ ಕೆ, ಮೇಲ್ಗಡೆ ಟಾಪ್ ಲೈನನ್ನು ಕೂಡ ಟಚ್ ಮಾಡುವಂಥ ಸ್ಮಾಲ್ ಲೆಟರ್ ಹೇಳ್ತಿರೋದು. ಸ್ಮಾಲ್ ಎಲ್ ಮತ್ತು ಬಿಟ್ಟರೆ ಯಾವುದಿಲ್ಲ. ಮತ್ತು ಇಲ್ಲಿ ಬನ್ನಿ ಸ್ಮಾಲ್ ಟಿ. ಇವಿಷ್ಟು ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಮೇಲ್ಗಡೆ ಫಸ್ಟ್ 3 ಲೈನ್ಸನ್ನು ಟಚ್ ಮಾಡುವಂತಹ ಹಾಗೆಯೇ ಬರೀಬೇಕಾದಂತಹ ಸ್ಮಾಲ್ ಲೆಟರ್ಸ್ ಯಾವುದಾದ್ರೆ ಬಿ, ಸ್ಮಾಲ್ ಡಿ, ಸ್ಮಾಲ್ ಎಫ್, ಸ್ಮಾಲ್ ಹೆಚ್, ನಂತರ ಸ್ಮಾಲ್ ಕೆ, ಸ್ಮಾಲ್ ಎಲ್, ನೆಕ್ಸ್ಟ್ ಬಂದರೆ ಸ್ಮಾಲ್ ಟಿ. ಇವಿಷ್ಟು ಫಸ್ಟ್ 3 ಲೈನ್ ಅಂದರೆ ಮೇಲ್ಗಡೆ ಯಾವುದ್ಯಾವುದೋ ಟಾಪ್ ಲೈನ್, ಮಿಡ್ ಲೈನ್ ಮತ್ತು ಬೇಸ್ ಲೈನ್ಗಳನ್ನು ಟಚ್ ಮಾಡಲೇಬೇಕಾದಂತಹ ಸ್ಮಾಲ್ ಲೆಟರ್ಸ್ ಆಯಿತು. ಇಷ್ಟು ಮುಗೀತಾ? ನೆಕ್ಸ್ಟ್ ಇನ್ನೆಲ್ಲಿ ಗಮನ ಕೊಡಬೇಕು, ಇನ್ನೊಂದು ರೂಲ್ ಏನಿರುತ್ತೆ, ಈ ಕೆಲವೊಂದು ಲೆಟರ್ಸು ಈ ಲೋಯರ್ 3 ಲೈನ್ಸನ್ನು ಟಚ್ ಮಾಡಬೇಕು. ಯಾವುದ್ಯಾವುದು ಅಂದರೆ ನೋಡ್ತಾ ಬನ್ನಿ. ಇಲ್ಲಿ ಸ್ಮಾಲ್ ಜಿ, ಸ್ಮಾಲ್ ಜೆ, ಹಾಗೆ ಸ್ಮಾಲ್ ಪಿ, ಸ್ಮಾಲ್ ಕ್ಯೂ, ಇಲ್ಲಿ ಬನ್ನಿ ಸ್ಮಾಲ್ ವೈ ಮತ್ತು ಸ್ಮಾಲ್ ಝೆಡ್. ಇನ್ನೊಮ್ಮೆ ಹೇಳ್ತೇನೆ, ಲೋಯರ್ 3 ಲೈನ್ಸನ್ನು ಟಚ್ ಮಾಡಬೇಕಾದಂತಹ ಸ್ಮಾಲ್ ಲೆಟರ್ಸ್ ಯಾವುದು ಅಂದರೆ ಇಲ್ಲಿ ಅಂತ ಮಾಡಿ ಸ್ಮಾಲ್ ಜಿ, ಸ್ಮಾಲ್ ಜೆ, ಹಾಗೆ ಸ್ಮಾಲ್ ಪಿ, ಸ್ಮಾಲ್ ಕ್ಯೂ, ಹಾಗೆ ಬಂದರೆ ಸ್ಮಾಲ್ ವೈ, ಸ್ಮಾಲ್ ಝೆಡ್. ಇವಿಷ್ಟನ್ನ ಗಮನ ಇಟ್ಕೊಂಡು ನಾವು ಅಭ್ಯಾಸ ಮಾಡಿದ್ದೆ ಅಂದರೆ ಖಂಡಿತ ಇವು 2 ಕ್ಯಾಟಗರಿ ಆಯಿತು. ಒಂದು ಫಸ್ಟ್ 3 ಲೈನಲ್ಲಿ ಎಬೋ 3 ಲೈನ್ಸಲ್ಲಿ ಬರ್ತಕ್ಕಂಥದ್ದು, ಆಮೇಲೆ ಬಿಲೋ 3 ಲೈನ್ಸಲ್ಲಿ ಬರ್ತಕ್ಕಂಥದ್ದನ್ನು ನೋಡಿದ್ಮೇಲೆ ಇನ್ನೂ ಒಂದಷ್ಟು ಉಳ್ಕೊಂಡಿವೆ. ಅವೆಲ್ಲ ಬರ್ತವೆ ಅಂದರೆ ಈ ಬಿಟ್ವೀನ್ ದ 2 ಲೈನ್ಸ್, ಬಿಟ್ವೀನ್ ದ 2 ಮಿಡ್ ಲೈನ್ಸ್. ಮಿಡ್ ಲೈನ್ಸ್ ಅಂದರೆ ಇಲ್ಲಿ ಯಾವುದು ಮಿಡ್ ಲೈನ್ ಮತ್ತು ಈ ಬೇಸ್ ಲೈನ್ ಇದೆ, ಇವುಗಳ ಮಧ್ಯೆ ಬರ್ತಕ್ಕಂಥದ್ದು ಯಾವುದು ಅಂದರೆ ನೋಡಿ, ಎ, ಸಿ, ಸ್ಮಾಲ್ ಇ, ಸ್ಮಾಲ್ ಐ, ಸ್ಮಾಲ್ ಎಮ್, ಸ್ಮಾಲ್ ಎನ್, ಸ್ಮಾಲ್ ಓ, ಸ್ಮಾಲ್ ಆರ್, ಸ್ಮಾಲ್ ಎಸ್, ಸ್ಮಾಲ್ ಯು, ಸ್ಮಾಲ್ ವಿ, ಸ್ಮಾಲ್ ಡಬ್ಲ್ಯೂ, ಸ್ಮಾಲ್ ಎಕ್ಸ್. ನಿಮಗೆ ಇನ್ನೊಂದು ಸಾರಿ ಇದ್ದೇನೆ, ಚುಕ್ಕಿ ಇಟ್ಟು ನೋಡಿ. ಮಧ್ಯದ 2 ಲೈನ್ಸಲ್ಲಿ ಯಾವುದ್ರಲ್ಲಿ ಬಿಟ್ವೀನ್ ದ ಮಿಡ್ ಲೈನ್ ಆ್ಯಂಡ್ ದ ಬೇಸ್ ಲೈನ್ ಮಧ್ಯೆ ಬರ್ತಕ್ಕಂಥ ಲೆಟರ್ಸ್ ಯಾವುದಿದು, ಸ್ಮಾಲ್ ಎ, ಸ್ಮಾಲ್ ಸಿ. ನೀವು ಗೊಂದಲ ಆಗುತ್ತೆ ಅಂದರೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಮತ್ತೆ ಆಮೇಲೆ ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡಿದ್ದು ಇನ್ನೊಂದು ಸಾರಿ ನೀವು ವಿಡಿಯೋ ನೋಡೋ ಗೊತ್ತಾಗುತ್ತೆ. ಸ್ಮಾಲ್ ಇ, ಸ್ಮಾಲ್ ಐ, ನೆಕ್ಸ್ಟ್ ಸ್ಮಾಲ್ ಎಮ್, ಸ್ಮಾಲ್ ಎನ್, ಸ್ಮಾಲ್ ಓ, ಸ್ಮಾಲ್ ಆರ್, ಸ್ಮಾಲ್ ಎಸ್, ಸ್ಮಾಲ್ ಯು, ಸ್ಮಾಲ್ ವಿ, ಸ್ಮಾಲ್ ಡಬ್ಲ್ಯೂ, ಸ್ಮಾಲ್ ಎಕ್ಸ್. ಇವಿಷ್ಟನ್ನು ಮಧ್ಯದ 2 ಲೈನ್ಸಲ್ಲಿ ಬರೆಯುವಂಥ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಲೂ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಮುತ್ತನಾಗಿದೆ ಅಂತ ಕರೀತಾರೆ. ಸೊ ಈ ಒಂದೇ ಹಂತದಲ್ಲಿ ನಾವು ಯಾರಿಗೂ ಕೂಡ ಇಂಥ ಕೆಲಸಗಳನ್ನು ಪರಿಪಕ್ವತೆ ಕಡೆ ಕರ್ಕೊಂಡೋಗ್ಲಿಕ್ಕಾಗಲ್ಲ, ಪರ್ಫೆಕ್ಷನ್ ಬರಲ್ಲ. ಹೇಳೋದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್. ಇಷ್ಟು ಪ್ರಯತ್ನ ಮಾಡಿದ್ರೆ ಬೇಸಿಕಲಿ ನಾವು ಮಾಡುವಂಥ ಕೆಲಸ. ಇವಿಷ್ಟನ್ನು ಮಾಡಿದ್ರೆ ಮಾಡ್ತಾ ಹೋದರೆ ಇಂಟ್ರೆಸ್ಟ್ ಖಂಡಿತ ಬರ್ತದೆ. ಜೊತೆಗೆ ಬರೆಯುವಾಗ ನಾವು ರೈಟ್ ಹ್ಯಾಂಡ್ ರೈಟರ್ ಆಗಿದ್ದರೆ ನಾವು ಬರೆಯುವಾಗ ಈಗ ನಿಂತಿರ್ತೀವಿ, ನಮ್ಮ ರೈಟ್ ಹ್ಯಾಂಡನ್ನು ಫ್ರೀ ಬಿಟ್ಕೊಂಡು ಬಲವಾಗಿ ಇಟ್ಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ ಈ ರೀತಿ ನೋಡಿ ಸೆಂಟ್ರನ್ನೇ ತೆಗೆದ್ಬಿಡೋದು, ಹಿಂಗೆ ಇಟ್ಕೊಂಡು ಹಿಂಗೆ ಬರೋದ್ರೆ ಅಲ್ಲಿ ನಮ್ಮ ಕಂಟ್ರೋಲ್ ಬರೋಲ್ಲ, ಅಥವಾ ಈ ಕಡೆಯಿಂದ ಬರ್ಕೊಂಡು ಬರಬಾರ್ದು. ಅದಕ್ಕೆ
ನಾವು ರೈಟ್ ಹ್ಯಾಂಡಿನ ರೈಟರ್ ಆಗಿದ್ರೆ ಬಲಗಡೆ ಇಟ್ಕೊಂಡು ಏನು ನಮ್ಮ ಬುಕ್ ಇಟ್ಕೋತೀವಿ. ಬಿಗಿನಿಂಗಲ್ಲಿ 4 ಲೈನೇ ಬೆಟರ್ ನನ್ನ ಪ್ರಕಾರ. ಇದು ನಂತರದಲ್ಲಿ ಇಲ್ಲಿ ತೋರಿಸ್ಕೊಡಿ, ಮುಂದೆ ಹೇಳ್ತೀನಿ ಅದನ್ನು. ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋರಾಗಿದ್ರೆ ಒಂದು ಸ್ವಲ್ಪ ಲೆಫ್ಟಿಗೆ ಇಟ್ಬಿಡಿ ನಿಮ್ಮ ಶೀಟು ಅಥವಾ ಬುಕ್ ಏನಿದೆ ಅಥವಾ ನಮಗೆ ಪ್ರಾಕ್ಟೀಸ್ ಮಾಡುವಂಥ ಶೀಟ್ಗಳೇನಿದೆ. ಸೊ ಇದಿಷ್ಟು ಬೇಸಿಕ್ ಕಾನ್ಸೆಪ್ಟು ಅಂತ ಅನ್ಕೋತೀನಿ. ಇದಾದ ನಂತರ ಮತ್ತೇನು ಹೆಚ್ಚು ಕಡಿಮೆ ಇದು ಒಂದು 10 ಡೇಸು 15 ಡೇಸು, ಯಾಕಂದರೆ ಎ ಇಂದ ಝಡ್ ತನಕ ಎಲ್ಲ ಪೇಜ್ಗಳ ಫಸ್ಟ್ ಲೈನಲ್ಲಿ ಮೇಲ್ಗಡೆ ಲೈನ್ಗಳು ಬರ್ಕೊಂಡು ಬರ್ತೀವಿ. ಒಂದು ಅಡ್ವೈಸ್ ಏನಂತಂದರೆ ಒಂದು 2-3 ಟೈಮ್ಸು 10 to 15 ಡೇಸ್ ಎ ಇಂದ ಝಡ್ ತನಕ ಬಿಗ್ ಸ್ಮಾಲ್ 2 ಲೆಟರ್ಸನ್ನು ಇದೇ ಪ್ಯಾಟರ್ನ್ ಪ್ರಾಕ್ಟೀಸ್ ಮಾಡೋದು ಬೆಟರ್. ಇದಾದಮೇಲೆ ಏನು ಮಾಡೋದು, ಸಿಂಗಲ್ ಲೈನ್ ಬುಕ್ ತಗೊಂಡು ಏನು ಮಾಡಬೇಕು ನೋಡಿ, ಈ ರೀತಿ ಎಷ್ಟು ತುಂಬ ಹತ್ತಿರದಲ್ಲಿ ಬರ್ಬಿಟ್ಟಿದ್ದೀನಿ, ಇಷ್ಟು ಹತ್ತಿರ ಬೇಡ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರಲಿ. ಸಿಂಗಲ್ ಲೈನಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಸೇಮ್ ಇದನ್ನು. ಈಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಯಾವುದ್ಯಾವುದು ಮೇಲೆ ಹೋಗಿದೆ, ಯಾವ್ದು ಕೆಳಗಡೆ ಹೋಗಿದೆ, ಮತ್ತೆ ತೋರಿಸ್ತೇನೆ ನಿಮಗೆ. ಇಲ್ಲಿ ಕೂಡ ಸಿಂಗಲ್ ಲೈನಲ್ಲಿ ಪ್ರಾಕ್ಟೀಸ್. ಯಾಕೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಸಿಂಗಲ್ ಲೈನಲ್ಲಿ ಬರೆದಾಗ ಅಥವಾ ನಾವು ಲೈನ್ ಇಲ್ಲದೆ ಹಾಗೇನೆ ವೈಟ್ ಶೀಟಲ್ಲಿ ಬರೆಯುವಾಗ ಕೂಡ ಯಾವುದು ಮೇಲೆ ಹೋಗ್ಬೇಕು ಯಾವುದು ಕೆಳಗಡೆ ಹೋಗ್ಬೇಕು. ಸ್ಮಾಲ್ ಬಿ, ಸ್ಮಾಲ್ ಡಿ, ಸ್ಮಾಲ್ ಎಫ್, ಸ್ಮಾಲ್ ಹೆಚ್, ಸ್ಮಾಲ್ ಕೆ, ಸ್ಮಾಲ್ ಎಲ್ ಮತ್ತು ಸ್ಮಾಲ್ ಟಿ. ಆಯ್ತಲ್ಲ, ಇವಿಷ್ಟು ಕೂಡ ಮೇಲ್ಗಡೆ ಬರ್ತಕ್ಕಂಥ ಒಂದು ಹೈಟಾಗಿ ನಿರ್ತಕ್ಕಂಥ ಲೆಟರ್ಸ್ಗಳು. ಮತ್ತು ಲೈನಿಂದ ಕೆಳಗಡೆ ಗೆರೆಯಿಂದ ಕೆಳಗಡೆ ಇಳಿಯಲೇಬೇಕಾದಂಥ ಲೆಟರ್ಸ್ ಇರೋದು. ಸ್ಮಾಲ್ ಜಿ, ಸ್ಮಾಲ್ ಜೆ, ಸ್ಮಾಲ್ ಪಿ, ಸ್ಮಾಲ್ ಕ್ಯೂ, ಸ್ಮಾಲ್ ವೈ, ಸ್ಮಾಲ್ ಝೆಡ್. ನೋಡಿ ಈ 2 ಕ್ಯಾಟಗರಿಯ ಲೆಟರ್ಸ್ಗಳಾಗಿ ನೀವು ಗಮನ ಕೊಟ್ಬಿಟ್ರೆ ನೋಡಿ, ಈ ಕಡೆ ನಾವು ಇವಿಷ್ಟನ್ನು ನೆನ್ಪಿಟ್ಕೊಂಡು ಉಳಿದ ಎಲ್ಲವನ್ನ ಈ ಮಿಡಲ್ ಲೈನ್ಗಳಲ್ಲಿ ಬರ್ಕೊಂಡು ಬರ್ತದೆ. ಇದಾದ ನಂತರ ಏನು ಮಾಡೋದು, ಇದನ್ನ 1 ವಾರ ಪ್ರಾಕ್ಟೀಸ್ ಮಾಡಿ. 10-15 ದಿನ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇದು ಸಿಂಗಲ್ ಲೈನಲ್ಲಿ ಅಂದರೆ ಒಂದು ಲೈನ್ ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಅದು ತುಂಬ ಕಂಜೆಸ್ಟೆಡ್ ಆಗ್ತದೆ, ನಮಗೆ ನೋಡಲಿಕ್ಕೆ ಮುಜುಗರ ಆಗ್ತದೆ. ಇದಾದ ಮೇಲೆ ಮತ್ತೆ ಒಳ್ಳೆ ಟೈಮಲ್ಲೇ ವಿಡಿಯೋ ಮಾಡಿದ್ದೀವಿ. ಈಗ ಬೇಸಿಗೆ ರಜೆ ಇರೋದ್ರಿಂದ ಎಲ್ಲರೂ ಕೂಡ ಮಕ್ಕಳಷ್ಟೇ ಅಂದರೆ ಮಕ್ಕಳ ಜೊತೆ ಇರತಕ್ಕಂಥ ಪೇರೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಪ್ರೊಫೆಷ್ನಲ್ಸ್ ಎಲ್ಲರಿಗೂ ಕೂಡ ಹೇಗೆ ನನ್ನ ಮುಖ ಚೆನ್ನಾಗಿ ಕಾಣಬೇಕು ಅಂತ ಮಿರರ್ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೋತೀವೋ ಹಾಗೇನೆ ನಮ್ಮ ವಿದ್ವತ್ತು ಗೊತ್ತಾಗಬೇಕಾದ್ರೆ ನಾನು ಎಷ್ಟು ಮಟ್ಟಿಗೆ ಪಳಗಿದ್ದೇನೆ, ಎಜುಕೇಷನಲ್ಲಿ ಏನು ತಿಳ್ಕೊಂಡಿದ್ದೀನಿ ಗೊತ್ತಾಗೋದೇ ನಮ್ಮ ಹ್ಯಾಂಡ್ ರೈಟಿಂಗ್ ಅಂತ ಆತ್ಮೀಯರೇ. ಹಾಗಾಗಿ ಎಲ್ಲರೂ ಪ್ರಯತ್ನ ಪಟ್ಟು ಇದನ್ನು ಮಾಡ್ಕೊಳ್ಳೋದು ಬೆಟರು. ಆಮೇಲೆ ಈ ಸಿಂಗಲ್ ಲೈನಲ್ಲಿ ಜಾಯ್ನಿಂಗ್ ಇಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಇದಾದ ಮೇಲೆ ಜಾಯ್ನಿಂಗ್ ಶುರು ಮಾಡೋಣ. ಹೇಗೆ ಜಾಯ್ನಿಂಗು, ಈ ಮಲ್ಟಿ ವೆರೈಟೀಸ್, ಮಲ್ಟಿ ಟೈಪ್ಸ್, ಮಲ್ಟಿ ಕೈಂಡ್ಸ್, ಡಿಫ್ರೆಂಟ್ ಕೈಂಡ್ಸ್ ಅಂತ ಕರಿತೀವಿ. ಇದು ಕರ್ಸಿವ್ ಅಂತೆ, ಇಟಾಲಿಕ್ ಅಂತೆ, ಅದು ಯಾವುದ್ಯಾವುದೋ ಜಾಯಿನ್ ಮಾಡಿ ಮಕ್ಕಳಿಗೆಲ್ಲ ಬಿಗಿನಿಂಗಲ್ಲಿ ತಲೆ ತಿನ್ನೋದು ಬೇಡ. ದೊಡ್ಡವ್ರು ಆದಮೇಲೆ ಅವ್ರಿಗೆ ಬೇಕಾದಾಗ ಈಗ ಸ್ಟೈಲಿಶ್ ಆಗಿ ಬರ್ಕೊಳ್ಳಿ. ನಾವು ಜಸ್ಟ್ ಏನು ಕಲಿಬೇಕು, ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬರಲಿಕ್ಕೆ ಜಸ್ಟ್ ಜಾಯ್ನಿಂಗ್ ಅಂತ ಕರಿತೀನಿ ನಾನು. ಈ ಮೆಥಡ್ ಯಾವುದು, ಜಸ್ಟ್ ಜಾಯ್ನಿಂಗ್ ಅಂದರೆ ಸೇಮ್, ಇದಕ್ಕಿಂತ ವ್ಯತ್ಯಾಸ ಏನಿಲ್ಲ, ಜಸ್ಟ್ ಜಾಯಿನ್ ಮಾಡುವಂತ. ನೋಡಿ ಎ ಇಂದ ಸ್ಟಾರ್ಟ್ ಮಾಡಿ ಝಡ್ಡಲ್ಲಿ ನಿಲ್ಲಿಸಿದ್ದೀನಿ. 2 ಕಡೆ ಮಾತ್ರ ಕೈನ ಎತ್ತಿ ಈ ಟಿ ಹತ್ರ ಮತ್ತು ಐ ಜೆಗೆ 2 ಕಡೆ ಇಲ್ಲಿ 2 ಪಾಯಿಂಟ್ ಚುಕ್ಕಿಗಳನ್ನು ಇಡುವಾಗ ಇಲ್ಲೊಂದು ಗೆರೆ ಎಳೆಯೋದಕ್ಕೆ ಕೈ ಬಳಸಿದ್ವಿ. ಸೊ ಇಲ್ಲಿ ಕೈ ಹಾಕಿದಂಥ ಕೈ ಸಿಗ್ನೇಚರ್ ಆಗ್ತೀವಲ್ಲ ಆ ರೀತಿ ಝಡ್ ತನಕ. ಮತ್ತು ಎಲ್ಲೂ ಕೂಡ ಕೈ ತೆಗೆದಿಲ್ಲ. ಜಾಯ್ನಿಂಗ್, ಜಸ್ಟ್ ಜಾಯ್ನಿಂಗ್ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಇದು ಬಿಟ್ಬಿಟ್ಟು ಏನೇನೋ ಸ್ಟೈಲ್ ಮಾಡ್ಲಿಕ್ಕೆ ಹೋಗಿ, ಈಗ ನಾವು ತುಂಬ ಸ್ಟೈಲಿಶ್ ಮಾಡ್ಲಿಕ್ಕೆ ಹೋದಾಗ 4th ABCD ಅಂತ ಕರೀತಾರೆ, 3rd ಮತ್ತು 4th ABCD ಅಂತ ಕರೀತಾರೆ. ಅಲ್ಲಿ ಟಿ ಯಾವುದು, ಐ ಯಾವುದು, ಜೆ ಯಾವುದು ಒಂದು ಗೊತ್ತಾಗಲ್ಲ. ಅಷ್ಟು ಗೊಂದಲ ಬೇಡ, ಜಸ್ಟ್ ಇಷ್ಟು ಜಾಯಿನ್ ಮಾಡ್ಕೊಂಡೋದ್ರೆ ಸಾಕಿದೆ. ಹಾಗಾಗಿ ಇದು ಅಭ್ಯಾಸವಾದ ಮೇಲೆ ನಮಗೆ ಇಷ್ಟವಾದಂಥ ವರ್ಡ್ ಯಾವ್ಯಾವ ವರ್ಡ್ ನಮ್ಮ ನೇಮ್ಗಳನ್ನು ಬರ್ಕೊಳ್ಳೋಣ, ನಮ್ಮ ಊರ ಹೆಸರನ್ನ ಬರೆಯೋಣ, ನಮ್ಮ ಕ್ಲಾಸು, ನಮ್ಮ ಸ್ಕೂಲ್ ಹೆಸರನ್ನ ಬರೆಯೋಣ, ನಮ್ಮ ಟೀಚರ್ಸ್, ಫ್ರೆಂಡ್ಸ್ ನೇಮ್, ನಮ್ಮ ಪೇರೆಂಟ್ಸ್ ನೇಮ್ ಎಲ್ಲ ಬರೆಯೋಣ. ಫಸ್ಟ್ ಲೆಟರ್ ಬಿಗ್ ಬರ್ಕೊಳ್ಳೋಣ, ಉಳಿದದ್ರಿಂದ ಈಗ ಸ್ಮಾಲ್ ಬರಿತಾ ಅಭ್ಯಾಸ ಮಾಡ್ತಾ ಹೋಗೋಣ. ಹೇಗೆ ಅಂದರೆ ಒಂದು ಪೇಜಲ್ಲಿ ಫಸ್ಟ್ ಲೈನಲ್ಲಿ ಇಷ್ಟು ಬರ್ಕೊಡಿ. ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ತಗೊಳುತ್ತೆ. ಒಂದು ಪೇಜ್ ಬರೆದ್ರೆ ಸಾಕು. ಒಂದು ಇದು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದೇ ದಿನ ಬರೆದು ಸುಮ್ಮನೆ ಕೈ ನೋವಾಗಷ್ಟು ಬರೆದು ಬಿಟ್ರೆ ನೆಕ್ಸ್ಟ್ ದಿನಕ್ಕೆ ರೈಟಿಂಗ್ ಸವಾಸನೂ ಬೇಡ, ಏನೋ ಬೇಡ, ನಾನು ಬಂದಂಗೆ ಬರ್ಕೋತೀನಿ ಇನ್ನೂ ಅಷ್ಟು ತಾತ್ಸಾರ ಬಂದ್ಬಿಡೋದು. ಅದಕ್ಕೆ ಊಟದಲ್ಲಿ ಉಪ್ಪಿನಕಾಯಿ ಎಷ್ಟು ಹಾಕೋತೀವೋ ಹಾಗೆ ದಿನದ 24 ಅವರ್ಸಲ್ಲಿ ಒಂದು 10 ಮಿನಿಟ್ಸ್ ನಾವು ಗಮನ ಕೊಟ್ಟು ಒಂದು ಪೇಜ್ ಹ್ಯಾಂಡ್ ರೈಟಿಂಗನ್ನು ಇರ್ತೀವಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೋಡಿ ಕನ್ನಡ, ಇಂಗ್ಲೀಷ್, ಜಂಕ್ಷನ್ ಯಾರಿಗೆ ಬೇಕಾದರೆ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿ ಸ್ಪೆಲ್ಲಿಂಗು ಯಾವುದು ಅಂತ ಗೊಂದಲನೇ ಆಗಲ್ಲ. ಬಟ್ ಇಲ್ಲಿ ನೋಡಿದ್ರೆ ಇದನ್ನ ಹತ್ತಿರ ನೋಡಿ, ಇಲ್ಲಿ ನೋಡಿ ಏನು ವರ್ಡ್ ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಸ್ಪೇಸ್ ಕೊಡಬೇಕು. ನಾವು ಕನ್ನಡದಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತಾನೆ ಕ್ಲಾಸಲ್ಲಿ, ಅಕ್ಷರಗಳನ್ನು ಕೂಡಿಸಿ ಬರೀರಿ,
ಪದಗಳನ್ನು ಬಿಡಿಸಿ ಬಿಡಿಸಿ ಬರೀರಿ. ಆ ಉಲ್ಟಾ ಮಾಡಿದ್ರೆ ಹೀಗಾಗುತ್ತೆ. ಏನು ಮಾಡಿದ್ದಾರೆ, ಪದಗಳನ್ನು ಕೂಡಿಸಿದ್ದಾರೆ, ಇಲ್ಲಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಅಕ್ಷರಗಳನ್ನು ಏನೇನೋ ಮಾಡೋಕ್ಕೆ ಇಲ್ಲಿ ಸ್ಪೇಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೊಟ್ಟಿದ್ರೆ ಡು ವಿ ಅನ್ನೋದು ನೋಡಿ ಈ ಥರ ಆಗುತ್ತೆ. ಡಿಕ್ಷನರಿನಲ್ಲೇ ಇಲ್ಲ ವರ್ಡ್ಗಳು, ಹಿಂಗಾಗುತ್ತೆ. ಇಲ್ಲೂ ಕೂಡ ಏನಪ್ಪ ಇದು ಗೊತ್ತಾಗಲ್ಲ. ಹಾಗಾಗಿ ನಾವು ಗಮನ ಇಟ್ಟು ಈ ಹೇಗೆ ಮನೆ ಕಟ್ಟೋರು ಬೇಸ್ಮೆಂಟ್ ಹಾಕಲಿಕ್ಕೆ ಗಮನ ಕೊಡ್ತೀವೋ ಆ ರೀತಿ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಸ್ನೇಹಿತರೆ, ನಮ್ಮ ಎಲ್ಲ ಕೆಲಸಗಳು ನಾವು ಏನೇ ರೆಸ್ಪಾಂಡ್ ಮಾಡ್ತೀವೋ, ಏನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಎಲ್ರಿಗೂ ಕೂಡ ಯಾರೇ ವ್ಯಾಲ್ಯುವೇಟರ್ ಆಗಿರಲಿ, ಯಾರೇ ಅಕ್ಸೆಪ್ಟ್ ಮಾಡ್ಕೊಂಡೆ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ನೋಡಿ, ಕನ್ನಡ ಇಂಗ್ಲೀಷ್ ಜಂಕ್ಷನ್, ಇದರ ಮುಂದಕ್ಕೆ ನೀವು ನೋಡಿ ಈನ ಅದು ಬೇರೆ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಕಲ್ತ್ಕೊಂಡು, ಅಂದರೆ ನಮ್ಮ ಕೈ ಪಳಗದ ಮೇಲೆ, ಕೈಗೆ ಗ್ರಿಪ್ ಬಂದ ಮೇಲೆ. ಆಮೇಲೆ ಇನ್ನೊಂದು, ಕೆಲವರು 10th ಎಕ್ಸಾಮ್ ಬರೀಬೇಕಾದ್ರೆ ಒಂದು ಹುಡುಗಿ ಹಿಂಗೆ ಇಟ್ಕೊಂಡು ಬರೀತಾ ಇದ್ರು. ಎಲ್ಲಿ ಬರುತ್ತೆ ಹ್ಯಾಂಡ್ ರೈಟಿಂಗು, ಇಟ್ಕೊಳ್ಳುವಾಗ ಅದಕ್ಕೆ ಒಂದು ಗ್ರಿಪ್ ಹೊಂದಿರುತ್ತೆ. ಅಷ್ಟಿರಲಿ, ತುಂಬ ಸ್ಟ್ರೆಸ್ ಮಾಡಿ ಈ ಏನಾಗುತ್ತೆ, ಈ ಕಾರ್ಬನ್ ಹಾಕಿ ಬರೋದಾಗಿರುತ್ತೆ. ಕೆಲವು ಮಕ್ಕಳು ಬರೀತಾರೆ ಒತ್ಕೊಂಡು, ಆ ಹಿಂದ್ಗಡೆ ಟ್ರೇಸ್ ಆಗಿಬಿಡುತ್ತೆ. ಅಷ್ಟು ಬೇಡ, ಎನರ್ಜಿ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ, ಇಂಟ್ರೆಸ್ಟ್ ಆಗುತ್ತೆ. ಪೆನ್ ಹಿಡ್ಕೊಂಡ್ರು ಅಷ್ಟೇ. ನೀವು ಸ್ವಲ್ಪ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಇರೋ ಪೆನ್ನುಗಳನ್ನು ತೆಗೆದು ಹಿಡಿಯುವಾಗ ನೋಡಿ, ಸ್ಮೂತ್ ಹ್ಯಾಂಗಿದು, ಕೈ ಫ್ರೀಯಾಗಿ ಹೋಗ್ಬೇಕು. ಇದನ್ನು ತುಂಬ ಪ್ರೆಸ್ ಮಾಡಿ ಒಂದೇ ಕಡೆ ಹಿಡಿದ್ರೆ ಏನಾಗುತ್ತೆ, ನಮ್ಮ ಎನರ್ಜಿ ಒಂದೇ ಕಡೆ ಸ್ಟ್ರೆಸ್ ಮಾಡಿ ಹ್ಯಾಂಡ್ ರೈಟಿಂಗ್ ಹಾಳಾಗುತ್ತೆ. ಹಾಗಾಗಿ ಇಂಥದ್ದೇ ರೇರ್ ಕಂಟೆಂಟ್ಗಳಿಗೆ ಮತ್ತು ನಾವು ತುಂಬ ಕೀನ್ಫುಲ್ಲಾಗಿ ಬೇರೆಲ್ಲೂ ಹೇಳ್ಕೊಡೋದೇ ಇರತಕ್ಕಂಥ ಸೆನ್ಸಿಟಿವ್ ವಿಚಾರಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ, ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕ್ಲಾಸ್ಗಳನ್ನು ಮಾಡ್ತೇನೆ. ಹಾಗಾಗಿ ದಯಮಾಡಿ ಥ್ಯಾಂಕಿಂಗ್ ಆಲ್ ಫಾರ್ ಫಾಲೋವಿಂಗ್, ಸಬ್ಸ್ಕ್ರೈಬ್. ನಾವು ತುಂಬ ರೇರ್ ಕಂಟೆಂಟ್, ಯೂನಿಕ್ ಕಂಟೆಂಟನ್ನು ಯಾರು ಬಯಸ್ತೀರೋ ಅವರು. ಮತ್ತು ನನ್ನ ಮುಖ್ಯವಾದ ಉದ್ದೇಶ, ಈ ಚಾನಲ್ ನಡೆಸೋ ಉದ್ದೇಶ ಕನ್ನಡಿಗರಿಗೆ ಇಂಗ್ಲೀಷನ್ನು ಕನ್ನಡದಲ್ಲಿ ಅವ್ರಿಗೆ ಮನಮುಟ್ಟುವ ಹಾಗೆ ಹೇಳ್ಕೊಡುವಂಥ ಚಾನಲ್ಗಳನ್ನು ನಾನು ಇದುವರೆಗೆ ಕಂಡಿಲ್ಲ. ಈಗೀಗ ಹೇಳ್ಕೊಂಡು ಹೋಗ್ತಾರೆ. ಮಕ್ಕಳ ಮಟ್ಟಕ್ಕೆ ಇಳಿದು ಹೇಳ್ಕೊಡುವಂಥ ನಮ್ಮ ಈ 21 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನು ಹೇಳ್ಕೊಡುತ್ತೋ ಅದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೌ ಟು ಅಂಡರ್ಸ್ಟ್ಯಾಂಡ್ ದ ಪೊಯೆಟ್ರಿ, ಹೌ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆನ್ಸರ್, ಮತ್ತು ನಾವು ನೋಟ್ಸ್ ಮೇಕಿಂಗ್ ಮಾಡೋದು ಹೇಗೆ, ಇದೆಲ್ಲವನ್ನು ಹೇಳ್ಕೊಡ್ತೇನೆ. ಅನೇಕರು ಈ ಲೆಸನ್ ಟೀಚ್ ಮಾಡೋದು ಬಿಟ್ಟರೆ ಮುಗೀತು ಅನ್ಕೋತಾರೆ. ಲ್ಯಾಂಗ್ವೇಜ್ ಟೀಚರ್ನ ನಿಜವಾದ ಕೆಲಸ ಶುರುವಾದರೆ ನೋಟ್ಸ್ ಮೇಕಿಂಗ್ ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡುವ ಅಂತೇಳಿ ಈ ಚಾನಲ್ಗೆ ಇಷ್ಟೊತ್ತು ವಾಚ್ ಮಾಡಬೇಕಾಗಿಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ತಾ, ನಿಮ್ಮ ಸ್ನೇಹಿತರಿಗೆ ಗೊತ್ತಿರೋರಿಗೆ ಒಂದಷ್ಟು ಲೈಕ್ ಮಾಡಲಿಕ್ಕೆ ಹೇಳೋದ್ರ ಮೂಲಕ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೊಂದಷ್ಟು ವರ್ತ್ಫುಲ್ ವೀಡಿಯೋಸನ್ನು ಮಾಡಲಿಕ್ಕೆ ಅನುವಾಗ್ತದೆ. ಇನ್ನೇನಾದರೂ ಗೊಂದಲಗಳಿದ್ದರೆ ಅಥವಾ ಯಾವುದೇ ಇಂಗ್ಲೀಷ್ ಗ್ರಾಮರ್ನ ಟಾಪಿಕ್ ರಿಲೇಟೆಡ್ ಡೌಟ್ಸ್ ಇದ್ದರೆ, ಕಲಿಕೆಗೆ ಇಷ್ಟ ಕಾಮೆಂಟ್ ಮಾಡಿ. ನಾನು ಹೆಚ್ಚು ಕಾಮೆಂಟ್ ಯಾವ ಟಾಪಿಕ್ಗೆ ಬರ್ತದೆ ಅದಕ್ಕೆ ರಿಲೇಟೆಡ್ ವೀಡಿಯೋಗಳನ್ನು ಮಾಡಿ ನಿಮಗೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.